ಬಿಜೆಪಿಯವರು ಸಿಬಿಐ ಅಂತ ಕೇಳ್ತಾರೆ. ಸರ್ಕಾರದಿಂದ ಉತ್ತರ ಬಂತು, ಮತ್ತೆ ಬೆಳೆಸ್ತೀರಿ? ನಿಮ್ಮ ಅನುಮತಿ ಕೇಳಿ ಮಾತಾಡ್ತಾ ಇದ್ದೀನಲ್ಲ. ಕೇಳಿದಾಗ ನಾನು ಮಾತಾಡ ಇತ್ತೀಚೆಗೆ ಅಂತಂದ್ರೆ ಈ ಕೆಲವು ದಿನಗಳಿಂದ ಸರ್ಕಾರದಲ್ಲೇ ಒಂದು ಗೊಂದಲದ ವಾತಾವರಣ ಇದೆ. ಅದೇನೆಂದ್ರೆ, ನಿನ್ನೆ ಮಾನ್ಯ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿಯವರು ಒಂದು ವಿಚಾರವನ್ನು ಹೇಳಿದ್ದಾರೆ. ನಮ್ಮಲ್ಲೇ ರಾಜಣ್ಣ ಸಚಿವರಿದ್ದಾರೆ, ಅವರೂ ಸೇರಿದಂತೆ ಸುಮಾರು 48 ಜನರ ಮೇಲೆ ಈ ಹನಿ ಟ್ರ್ಯಾಪ್ ಆಗಿದೆ ಅಂತಕ್ಕಂಥದ್ದಿದೆ. ಇವತ್ತು ಪತ್ರಿಕೆಗಳನ್ನು ತೆಗೆದು ನೋಡಿದ್ರೆ ನಾವು ತಲೆ ತಗ್ಗಿಸ್ತಕ್ಕಂಥ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ. ಜನಪ್ರತಿನಿಧಿಗಳು ಜನರ ಮುಂದೆ ಹೋಗ್ತಕ್ಕಂಥದ್ದು ಹೀಗೆ. ಹಿಂದೊಂದು ಕಾಲ ಇತ್ತು, ಹಗೆತನಗಳನ್ನು ತೀರಿಸ್ಕೊಳ್ಬೇಕಾದ್ರೆ ಸಮ್ ವೆಪನ್ಸ್ ವಾಸ್ ನೀಡೆಡ್. ಈಗ ಯಾವ ವೆಪನ್ಸ್ ಬೇಕಾಗಿಲ್ಲ. ಸಾಯಲೂಬಾರ್ದು, ಬದುಕಲೂಬಾರ್ದು ವ್ಯಕ್ತಿ, ಅಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡತಕ್ಕಂಥ ಈ ತಂತ್ರಗಾರಿಕೆಗಳಿಗೆ ಒಂದು ತೆರೆ ಎಳಿತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ. ಅಲ್ಲ, ಅದು ಎಷ್ಟು ಕೆಟ್ಟದ್ದು ಅಂತಂದ್ರೆ ನೋಡಿ, ನಮ್ಮ ದೇಶದಲ್ಲಿ ಕತ್ತಲೆಯ ಬದುಕು ಬೇರೆ, ಬೆಳಕಿನ ಬದುಕೇ ಬೇರೆ. ಬೇರೆ ದೇಶಗಳಲ್ಲಿ ಇರಬಹುದು ಕತ್ತಲು ಬೆಳಕು ಎರಡೂ ಒಂದೇ ಇರಬಹುದು ಅವ್ರಿಗೆ, ಯಾಕಂತಂದ್ರೆ ತೆರೆದ ಸಮಾಜ. ನಮ್ಮದು ತೆರೆದ ಸಮಾಜ ಅಲ್ಲ. ಆ ಕಾರಣದಿಂದಾಗಿ ನಮ್ಮಲ್ಲಿ ಯಾರ್ಯಾರ ಮೇಲೆ ಏನೇನಿದೆಯೋ ಇಲ್ಲಿ ಗೊತ್ತಿಲ್ಲ, ಆದರೆ ನಾವು ತಲೆ ಎತ್ಕೊಂಡು ಓಡಾಡಬೇಕಲ್ಲ ಹೊರಗಡೆ. ಆ ಕಾರಣದಿಂದ ನನಗೆ ಅನಿಸ್ತದೆ ಇದು ಥರೋ ಇನ್ವೆಸ್ಟಿಗೇಷನ್ ನೀಡೆಡ್ ಇನ್ ದಿಸ್ ಇಶ್ಯೂ. ಸೊ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ನಾನು ಆಗ್ರಹ ಪಡಿಸ್ತೇನೆ, ಇದು ಒಂದು ಉನ್ನತ ಇದರಿಂದ ಒಂದು ಸಿಟ್ಟಿಂಗ್ ಜಡ್ಜ್ ಇರ್ಬೋದು, ಇಲ್ಲ ಅಂತಂದ್ರೆ ನಾನು ಅದಕ್ಕೂ ಮೀರಿ ಹೇಳ್ತೇನೆ, ಯಾವುದೇ ಕಾರಣಕ್ಕೆ ಪ್ರತಿಯೊಂದಕ್ಕೂ ಬಿಜೆಪಿಯವರು ಸಿಬಿಐ ಅಂತ ಕೇಳ್ತಾರೆ, ಈ ಭಾವನೆ ಇದೆ. ಈಗ ನಮ್ಮ ಮೇಲೆ ಆಪಾದನೆ ಏನಿಲ್ಲ, ಸರ್ಕಾರದ ಒಳಗಡೆ ಇರೋದ್ರಿಂದ ಮಂತ್ರಿಗಳ ಮೇಲೆ ಈ ರೀತಿಯ ವಿಷಯ ಆಗಿದೆ ಅಂತಕ್ಕಂಥದ್ದಾದ್ರೆ ಅವ್ರಿಗೂ ನ್ಯಾಯ ಸಿಗಬೇಕಲ್ಲ. ಇದು ಯಾವ ಪಕ್ಷ ಈ ಪಕ್ಷ ಅನ್ನೋ ಪ್ರಶ್ನೆ ಇಲ್ಲ, ಇದು ಪ್ರತಿಯೊಬ್ಬ ಸದಸ್ಯರ ಪ್ರಶ್ನೆ ಆಗಿರೋದ್ರಿಂದ ರಾಜಣ್ಣ ಅವರ ಮೇಲೆ ಆಗಿರಲಿ ಅಥವಾ ಯಾರ ಮೇಲೆ ಆಗಿರಲಿ, ಈ ಹನಿ ಟ್ರ್ಯಾಪ್ ಆಗಿದ್ರೆ ಇದನ್ನ ಮಧುಬಲೆ ಅಂತಾರೆ ಕನ್ನಡದಲ್ಲಿ. ಈ ಮಧುಬಲೆಗೆ ಯಾರನ್ನಾದ್ರೂ ನೀವು ಬೀಳಿಸುವಂತ ತಂತ್ರಗಾರಿಕೆ ಇದನ್ನು ಮಾಡಿ ಹಾಗೆತ್ತನ. ಮಧು ಅಂದ್ರೆ ಮಧು ಬಂಗಾರಪ್ಪ ಅಲ್ಲ. ಹೇಳಿ ಗೊತ್ತಾಗುತ್ತೆ. ಆದ್ರಿಂದ ಇದಕ್ಕೆ ಇವತ್ತು ಉತ್ತರ ಸಿಗಬೇಕಾಗಿದೆ. ದಯವಿಟ್ಟು ಅವರಿಗೆ ನ್ಯಾಯ ಸಿಗಬೇಕಾಗಿರೋ ಕಾರಣದಿಂದ ನಾವು ಕೂಡ ಸಪೋರ್ಟ್ ಮಾಡ್ತೇವೆ. ನ್ಯಾಯ ನಿಮಗೆ ಸಿಗಬೇಕಾಗಿದೆ, ಈಗಲಾದ್ರೂ ನಿಮಗೆ ನ್ಯಾಯ ಸಿಗಬೇಕಲ್ಲ, ಅದಕ್ಕಾದ್ರೂ ಸಿಬಿಐ ಕೊಡಿ, ತೀರ್ಮಾನ ತಗೊಳ್ಬೇಕು, ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಇಲ್ಲ ಅಂತಂತಂದ್ರೆ ಇದನ್ನು ಒಪ್ಪಕ್ಕಾಗೋದಿಲ್ಲ. ನಾವು ಇದರ ವಿರುದ್ಧ ನಾವು ಎಂತ ಹೋರಾಟಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ. ಯಾಕಂತಂದ್ರೆ ಇದು ಸದಸ್ಯರ ಭವಿಷ್ಯ ಮತ್ತು ಗೌರವ, ಸದಸ್ಯರ ಭವಿಷ್ಯ ಮತ್ತು ಗೌರವ, ಈ ಸದನದ ಗೌರವ ಕೂಡ. ಆ ಕಾರಣದಿಂದ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು. ಇಲ್ಲ ಅಂತಂತಂದ್ರೆ ನಾವು ದೊಡ್ಡ ಹೋರಾಟವನ್ನ ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ತಮ್ಗೆ ಹೇಳ್ತೀನಿ. ಇದಕ್ಕೆ ಮೊದಲು ಉತ್ತರ ಕೊಟ್ಟು ಆಮೇಲೆ ಉಳಿದ ವಿಚಾರಗಳನ್ನು ತಗೊಳ್ಳೋಣ. ಸನ್ಮಾನ್ಯ ಸಭಾಪತಿ, ಈಗ ಮೀಡಿಯಾದಲ್ಲಿ ಬಂದಿರತಕ್ಕಂಥ ವಿಷಯಗಳ ಮೇಲೆ ಅವ್ರು ಮಾತಾಡ್ತಾ ಇದ್ದಾರೆ. ಜನರಲ್ ಆಗಿ ಯಾರೋ ಸದಸ್ಯರು ಮಾತಾಡಿರ್ಬೋದು, ಅವ್ರು ಮಾತಾಡಿರ್ತಕ್ಕಂಥದ್ದು ನಾವು ನೋಡಿರ್ತಕ್ಕಂಥದ್ದು ಅವರು ಇವರಂತ ಹೇಳಿಲ್ಲ, ಅವ್ರು ಯಾವುದೋ ಒಂದು ಹೆಸರು ಹೇಳ್ತಾ ಇದ್ದಾರೆ. ಅವರು ಇವರಂತಿಲ್ಲ, BJP ಅವ್ರ ಮೇಲೆ ಇದೆ, ಈ ಕಡೆನೂ ಬಂದಿರ್ತದೆ, ಎಲ್ಲರ ಕಡೆನೂ ಐತಿ ಎಂಬ ಮಾತನ್ನು ಅವ್ರು ಹೇಳಿದ್ದಾರೆ. ಹಾಗಾಗಿ ಈಗಾಗಲೇ ಸರ್ಕಾರ ಅದರ ಬಗ್ಗೆ ಗಂಭೀರವಾಗಿ ತಗೊಂಡಿದೆ ಮತ್ತು ನಮ್ಮ ಗೃಹ ಸಚಿವರು ಈಗಾಗಲೇ ಅದರ ಬಗ್ಗೆ ಸರ್ವ ಎಂಕ್ವೈರಿ ಮಾಡಿಸಿದಂಥ ಮಾತನ್ನು ಸಹಿತ ಈಗಾಗಲೇ ಕಳೆದ ಹೌಸ್ನಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಸರ್ಕಾರ ಅದು ಗಂಭೀರವಾಗಿ ತೆಗೆದುಕೊಂಡಿದೆ. ಗೃಹ ಇಲಾಖೆಯವರು ಅದನ್ನು ಯಾವ ರೀತಿಯಾಗಿ ಮಾಡಬೇಕಂತ ಅದು ಎಂಕ್ವೈರಿ ಆದ ನಂತರ ಅದನ್ನು ಮಾಹಿತಿ ಕೊಡ್ತಾರೆ. ಸಭಾಪತಿಗಳೇ ವಿಧಾನಸಭೆಯಲ್ಲಿ ವಿರೋಧ ಪಕ್ಷ ನಾಯಕರು, ಸಭಾಪತಿಯವರೇ, ವಿರೋಧ ಪಕ್ಷ ನಾಯಕರು, ಮಾನ್ಯ ಸಭಾಪತಿಯವರೇ, ಮಾನ್ಯ ನಾಯಕರು, ಒಂದ್ ನಿಮಿಷ ನೋಡಿ, ಒಂದ್ ನಿಮಿಷ ಕೊಡ್ರಿ ರವಿ, ಕೊಡ್ರಿ
ನೀವು ಪ್ರಸ್ತಾಪ ಮಾಡಿದ್ರಿ, ಸರ್ಕಾರದಿಂದ ಉತ್ತರ ಬಂತು, ಮತ್ತೆ ಯಾಕೆ ಬೆಳೆಸ್ತೀರಿ? ಅಲ್ಲ ಉತ್ತರ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಈಗ. ಇದೆಲ್ಲೋ ಹಾದಿಯಲ್ಲಿ ಮಾತಾಡಿರೋದಲ್ಲ. ಇದು ಬಹಳ ಸಣ್ಣ ವಿಷಯ. ಸಭಾಪತಿಗಳೇ ಹಾದಿಯಲ್ಲಿ ಪತ್ರಿಕೆ ಮಾತಾಡಿರೋದಲ್ಲ. ಕೊಡ್ರಿ, ವಿಧಾನಸಭೆಯಲ್ಲಿ ನೀವು ಕುತ್ಕೊಳ್ಳಿ ನೀವು. ಮಾತಾಡಿದ್ದಾರೆ. ರವಿ, ನಾ ಕೂಡ ವಿಧಾನಸಭೆಯಲ್ಲಿ ರವಿ, ಮಿನಿಸ್ಟರ್ ನೋಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರವಿ, ನಾ ಹೇಳ್ತೀನಿ, ನೀವು ಎದ್ದೇದ್ ಮಾತಾಡಿ ನಾವು ಕೇಳುದಿಲ್ಲ. ಏನೇನು ಅದನ್ನ ಕೆಳಮನೆಯಲ್ಲಿ ನೀವು ಕೊಡ್ತೀರಿ, ದೀರ್ಘ ಚರ್ಚೆ ಆಗಿದೆ. ಅದನ್ನ ಇದ್ ನೀವು ಮಾಡ್ಬೇಕು. ಕೊಡ್ತೀರಿ ನೀವು ಏನ್ರಿ ಹಂಗೆ ಎದ್ದು ಬಿಡುದ? ಹೌದು, ನಿಮ್ಮ ಅನುಮತಿ ಇಲ್ಲಿ ಕೇಳಕ್ಕೆ ಇಂಥ ಕೇಳಿ, ಗಂಭೀರವಾದ ವಿಷಯದಲ್ಲಿ ಇಲ್ಲಿ ವಿರೋಧ ಪಕ್ಷ ನಾಯಕ ಮಾತಾಡೋದು ಯಾವಾಗ ಮಾತಾಡೋದ? ಕೇಳಿ, ನಿಮ್ಮ ಅನುಮತಿ ಕೇಳೇ ಮಾತಾಡ್ತಾ ಇದ್ದೀನಲ್ಲ. ಕೇಳಿದಾಗ ನಾನು ಮಾತಾಡಿ. ಈಗ ಸಭಾನಾಯಕರ ಈಗ ನಿಮ್ಮ ಸ್ಪಷ್ಟ ನಿರ್ಧಾರ ಸರ್ಕಾರ ಹೇಳಿಬಿಡಿ. ಸ್ಪಷ್ಟ ಅವ್ರು ಏನು ಹೇಳ್ಯಾರ? ಒಂದು ನಿಮಿಷ. ಸಭಾಪತಿಯವರೇ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಜೊತೆಗೆ ಗೃಹ ಸಚಿವರು ಇಬ್ಬರೂ ಸಹ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದರ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನ ಸರ್ಕಾರ ಮಾಡುತ್ತೆ ಹಾಗೂ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೇವೆ. ಇದು ಸ್ಪಷ್ಟ ಸರ್ಕಾರದ ಹೇಳಿಕೆ ನಾವು ಆಲ್ರೆಡಿ ಮಾಡಿದ್ದೇವೆ. ಹಾಗಾಗಿ ಇದನ್ನ ಬದಿಗಿಡೋದಾಗ್ಲಿ ಮುಚ್ಚಿಡೋದಾಗ್ಲಿ ಮತ್ತೊಂದು ಮಾಡೋದಾಗ್ಲಿ ಇಲ್ಲ. ಯಾರ್ಯಾರು ಇದರಲ್ಲಿ ಏನಾದರೂ ಸತ್ಯಾಂಶ ಇದ್ರೆ ತನಿಖೆಯಿಂದ ಹೊರಗೆ ತರ್ತೇವೆ, ಅದನ್ನ ರಾಜ್ಯದ ಜನತೆಗೂ ಒಪ್ಪಿಸ್ತೇವೆ, ಅದರ ಮೇಲೆ ಕ್ರಮನೂ ತೆಗೆದುಕೊಳ್ತೇವೆ. ಇದರಲ್ಲಿ ಯಾರಿಗೂ ಕೂಡ ಅನುಮಾನ ಬೇಡ ಅನ್ನುವಂಥ ಮಾತನ್ನ ನಾನು ಹೇಳ್ತಾ ಇರೋದಲ್ಲ, ಮುಖ್ಯಮಂತ್ರಿಗಳು ಗೃಹ ಸಚಿವರು ಇಬ್ಬರೂ ಹೇಳಿದ್ದಾರೆ. ಹಾಗಾಗಿ ವಿರೋಧ ಪಕ್ಷದವರಿಗೆ ಇದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ, ಆತಂಕನೂ ಬೇಡ. ರಾಜ್ಯದ ಜನಕ್ಕೆ ಸತ್ಯವನ್ನ ಎನ್ಕ್ವೈರಿ ಮಾಡ್ತೀರಿ. ಮಾನ್ಯ ಸಭಾಪತಿಗಳೇ, ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಉತ್ತರ ಕೊಡ್ಬೇಕಾ ಅದರ ಬಗ್ಗೆ? ಆಯ್ತು, ಹೇಳ್ತೀನಿ. ಓಕೆ. ಆಯುರ್ವೇದ ಮೇಲೆ ಚರ್ಚೆ. ಬಾಬಣ್ಣ, ಪ್ರಕಾಶ್ ಬಾಬಣ್ಣ. ಸಭಾಪತಿಯವರೇ, ಮೊದಲನೇದಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಜನ ಬಜೆಟನ್ನು ಮಂಡನೆ ಮಾಡಿದ್ದನ್ನು ನೋಡಿ ನಾವು ಆ ಬಜೆಟನ್ನು ವಿಶೇಷವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಒಂದು ವಿಷಯ, ಇವತ್ತಿನ ಪೇಪರ್ದಲ್ಲಿ ವಿರೋಧಿ ಪಕ್ಷದ ಟೀಕೆಗಳಿಗೆ ಕೆಡಿಸಿಕೊಳ್ಳಬಾರದು. ಟೀಕೆಗಳಿಗೆ ಎಷ್ಟೋ ಸಮುದಾಯಕ್ಕೆ ಕೊಟ್ಟರು, ಅದರಿಂದ ಜನರಿಗೆ ಮನವರಿಕೆ ಆಗುವುದಿಲ್ಲ. ನಿಮ್ಮ ಕೆಲಸ ಸಾಧನೆ ಉತ್ತರವಾಗುತ್ತೆ ಎಂದು ಇವತ್ತಿನ ಪೇಪರ್ದಲ್ಲಿ ಬಂದಿದೆ. ಅಂದರೆ ಇವತ್ತಿನ ವಿರೋಧಿ ಪಕ್ಷದವರು ಎಷ್ಟೋ ನಮ್ಮ ಮುಖ್ಯಮಂತ್ರಿಗಳ ಮೇಲೆ, ನಮ್ಮ ಸರ್ಕಾರದ ಮೇಲೆ ಟೀಕೆ ಮಾಡಿದರೂ ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ನಮ್ಮ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಆ ದೃಷ್ಟಿಯಿಂದ ಅದನ್ನ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಂದು ವಿಷಯ ಏನಂತಂದ್ರೆ, ನಮ್ಮ ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದಾಗ ಮತ್ತು ಹಣಕಾಸಿನ ಸಚಿವರಾದಾಗ ಒಂದು ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿ ಇವತ್ತಿನ ಬಡ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರಂತೆ. ಇನ್ನೂ ಕೂಡ ಯಾರು ಮೆಡಿಕಲ್ ಕಾಲೇಜಲ್ಲಿ MBBS ಆಗಿದ್ದಾರೆ ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಥಾನಮಾನ ಪಡೆದಿದ್ದಾರೆ, ಅವರು ಪ್ರತಿ ದಿವಸ ಹೇಳ್ತಾರೆ, ಇಲ್ಲ ನಮ್ಮಲ್ಲಿ ಬೆಳಗಾವದಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ತಾವು ಮಾಡಿಕೊಟ್ಟಿದ್ದೀರಿ, ಇದರಿಂದ ಬಡ ಮಕ್ಕಳಿಗೆ ತುಂಬ ಅನುಕೂಲ ಆಗಿತ್ತು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಒಂದು ವಿಷಯವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೇನೆ. ಅದ ಪ್ರಕಾರ ಶರಣ ಪ್ರಕಾಶ್ ಪಾಟೀಲ್ ಅವರ ಗಮನ ಕೂಡ ನಾವು ತಂದಿದ್ದೀವಿ. ಏನಂತಂದ್ರೆ, ಚಿಕ್ಕೋಡಿಯಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲನ್ನು ತಾವು ಮಂಜೂರು ಮಾಡಬೇಕಂತೇಳಿ ಕೇಳ್ಕೊಂಡಿದ್ದೀವಿ. ಸಾಕಷ್ಟು ಕಳೆದ 3 ವರ್ಷಗಳಿಂದ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ಕೋತಿದ್ದೀವಿ. ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾನ್ಸರ್ ಪೇಷಂಟ್ ಇರೋದರಿಂದ ಅವರು ತಮ್ಮ ಅವರ ಕ್ಯಾನ್ಸರ್ ಆದಮೇಲೆ ಅವರು ಇಲ್ಲಿ ಉಪಚಾರ ಸಲುವಾಗಿ ಮಹಾರಾಷ್ಟ್ರದ ಕೋಲ್ಹಾಪುರ ಮತ್ತು ಮಿರಜ್, ಸಾಂಗ್ಲಿ ಆಸ್ಪತ್ರೆಗೆ ಹೋಗಿ ಸಾಕಷ್ಟು ಖರ್ಚನ್ನು ಮಾಡಿ ಬರ್ತಾ ಇದ್ದಾರೆ. ದಯವಿಟ್ಟು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡುವ ಹೇಳಿದಾಗ ಈ ಕ್ಯಾನ್ಸರ್ ಹಾಸ್ಪಿಟಲ್ ಬಗ್ಗೆ ನಾನು ಸ್ವಂತ ಮನವಿ, ನಾಗಲಿ ಗಣೇಶ್ ಹುಕ್ಕೇರಿ ಅವರಾಗಲಿ ಸ್ವಂತ ಮನವಿಯನ್ನು ಕೊಟ್ಟ ಈ ಬಜೆಟ್ನಲ್ಲಿ ತಾವು ಘೋಷಣೆ ಮಾಡಿ ಹಣ ಒದಗಿಸ್ಬೇಕಂತ ಹೇಳಿದ್ರಿ. ತಾವು ಘೋಷಣೆ ಮಾಡಿದರೆ ನಾವು 10 ಎಕರೆ ಜಮೀನವನ್ನು ಕ್ಯಾನ್ಸರ್ ಹಾಸ್ಪಿಟಲ್ಗೆ ಕೊಡ್ತೇವೆ ಅಂತ ಹೇಳಿದ್ದೀವಿ. ಆದರೆ ಈ ಬಜೆಟ್ ಬುಕ್ಕನ್ನು ನೋಡಿದಾಗ ಕ್ಯಾನ್ಸರ್ ಆಸ್ಪತ್ರೆ
ಕ್ಯಾನ್ಸರ್ ಆಸ್ಪತ್ರೆ ಬಗ್ಗೆ ಯಾವುದೇ ವಿಚಾರವನ್ನು ಮುಖ್ಯಮಂತ್ರಿಗಳು ಮಂಡಿಸಿಲ್ಲ. ಅದೇ ಪ್ರಕಾರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಈ ಕಾಳಮೋಡಿ ಡ್ಯಾಮ್ದಿಂದ ನಮಗೆ 4 TMC ನೀರನ್ನು ಪ್ರತಿ ವರ್ಷ ಬಿಡಬೇಕು ಅವರು. ಇದು ಭಾಳ ಹಳೆಯ ಹಿಂದೆ SM ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸರ್ಕಾರದ ಒಪ್ಪಂದ ಮೇರೆಗೆ ಕಾಳಮೋಡಿ ಡ್ಯಾಮ್ದಿಂದ ನಮ್ಗೆ 4 TMC ನೀರನ್ನು ಬಿಡಬೇಕು. ಆದ್ರೆ ಪ್ರತಿ ವರ್ಷ ಮಹಾರಾಷ್ಟ್ರದ ಸರ್ಕಾರದವರು ಏನೋ ಒಂದು ಕುಂಟು ನೆವ ಹೇಳಿ 4 TMC ನೀರನ್ನು ಕರ್ನಾಟಕ ರಾಜ್ಯದ ವೇದಗಂಗಾ ಮತ್ತು ದೂಧಗಂಗಾ ನದಿಗೆ ನೀರನ್ನು ಬಿಡ್ತಾ ಇಲ್ಲ. ಅದನ್ನು ಸಮರ್ಪಕವಾಗಿ ನೀರು ಬಿಡುವ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಂತ ಅವರಲ್ಲಿ ಕಳಕಳಿಯಿಂದ ನಾನು ಕೇಳ್ಕೊತಾ ಇದ್ದೇನೆ. ಕ್ಯಾನ್ಸರ್ ಆಸ್ಪತ್ರೆ ಮಾಡಬೇಕು ಮತ್ತು ಕಾಳಮೋಡಿ ಡ್ಯಾಮ್ದಿಂದ ನೀರನ್ನು ಸರಿಯಾಗಿ ನಮಗೆ ಬಿಡಬೇಕಂತೇಳಿ ನಾನು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಮನವಿಯನ್ನು ಮಾಡ್ಕೋತೀನಂತ ಈ ಸಂದರ್ಭದಲ್ಲಿ ಹೇಳಿ, ಹೆಚ್ಚಾಗಿ ನಾನು ಹೆಚ್ಚಿಗೆ ಮಾತಾಡಿದ ಒಳ್ಳೆಯ ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ನಮ್ಮದು ಉತ್ತರ ಕರ್ನಾಟಕದವರು ಒಂದು ಆಶೆ, ಏನು ಆಶೆ ಅಂದ್ರೆ ಚಿಕ್ಕೋಡಿ ಜಿಲ್ಲಾ ಆಗಬೇಕು. ಬೆಳಗಾವಿ ಜಿಲ್ಲೆಯಲ್ಲಿ 15 ತಾಲೂಕು, 18 ಶಾಸಕರು ಇರುವ ಜಿಲ್ಲೆ, ದೊಡ್ಡ ಜಿಲ್ಲೆ. ನಾವು ಹಲವಾರು ವರ್ಷಗಳಿಂದ ಕೇಳ್ತಾ ಇದ್ದೀವಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿರಿ ಅಂಥೇಳಿ. ಪ್ರತಿ ಸರಿ ಮುಖ್ಯಮಂತ್ರಿಗಳು ಬೆಳಗಾವಿ ಬಂದಾಗ ನಾವೆಲ್ಲ ಶಾಸಕರು ಭೇಟಿಯಾದಾಗ ಹೇಳ್ತಾರೆ, ಇಲ್ಲ ನಾನು ಎಲ್ಲ ಶಾಸಕರನ್ನು ಕರೆದು ಮಾತಾಡಿ ನಾವು ಚಿಕ್ಕೋಡಿ ಜಿಲ್ಲಾ ಜಿಲ್ಲೆ ಮಾಡೋದು ಅತ್ಯಂತ ಅವಶ್ಯಕತೆ ಐತೆ ಅಂತೇಳಿ ತಮ್ಮ ವಿಚಾರವನ್ನು ವ್ಯಕ್ತ ಮಾಡ್ತಾರೆ. ಆದರೆ ಇಲ್ಲಿ ಬೆಂಗಳೂರು ಬಂದಾಗ ಅದನ್ನು ವಿಚಾರವನ್ನು ಬಿಟ್ಟುಬಿಡ್ತಾರೆ. ಏನು ಕಾರಣ ಅನ್ನೋದು ನಮ್ಗೆ ಗೊತ್ತಿಲ್ಲ. ನೀವು ಬೆಳಗಾವಿ ಜಿಲ್ಲೆದಾಗ ಚಿಕ್ಕೋಡಿ ಜಿಲ್ಲಾ ಮಾಡಿರಿ, ಗೋಕಾಕ್ ಜಿಲ್ಲಾ ಮಾಡಿರಿ, ಬೈಲಹೊಂಗಲ ಜಿಲ್ಲಾ ಮಾಡಿರಿ, ನಮ್ದು ಅದ್ರ ಬಗ್ಗೆ ಏನು ತಕರಾರಿಲ್ಲ. ಆದರೆ ಚಿಕ್ಕೋಡಿ ಜಿಲ್ಲಾ ಇದು ಮಾಡೋದು ಅತ್ಯಂತ ಅವಶ್ಯಕ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಅಥಣಿ ತಾಲೂಕಿನ ಗಡಿಯಿಂದ ಇವತ್ತು ಜನರು ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಏನಾರೇ ಕೆಲಸ ಮಾಡ್ಕೊಳ್ಳಿಕ್ಕೆ ಬರಬೇಕಾದ್ರೆ ಸುಮಾರು 190 ಕಿಲೋಮೀಟರನ್ನು ಕ್ರಮಿಸಿ ಈ ಬೆಳಗಾವಿ ಬರಬೇಕಾಗತ್ತೆ. ಆ ದೃಷ್ಟಿಯಿಂದ ನಾನು ಸರ್ಕಾರಕ್ಕೆ ಪದೇ ಪದೇ ವಿನಂತಿ ಮಾಡ್ಕೋತಾ ಇದ್ದೀವಿ, ಯಾವ ವೇಳೆದಾಗ ಸದನ ಚಾಲೂ ಆಗ್ತೈತಿ ಬೆಂಗಳೂರಲ್ಲಿ ಅಥವಾ ಬೆಳಗಾವಿದಾಗ, ಅಲ್ಲಿ ಚಿಕ್ಕೋಡಿಯಲ್ಲಿ ಉಪೋಷಣ ಪ್ರಾರಂಭ ಆಗ್ತೈತಿ. ನಮ್ಮ ಸದನ ಮುಗಿಯುವವರೆಗೆ ಆಭರಣ ಉಪವಾಸನ ಎಲ್ಲ ಜನ ಮಾಡ್ತಾ ಇದ್ದಾರೆ. ದಯವಿಟ್ಟು ಚಿಕ್ಕೋಡಿ ಜಿಲ್ಲೆ ಆಗಲಿಕ್ಕೆ ಏನು ಬೇಕು ಎಲ್ಲ ಆಫೀಸ್ಗಳು ನಮ್ಮ ಚಿಕ್ಕೋಡಿಯಲ್ಲಿ ಇರೋದರಿಂದ, ಜನರ ಬೇಡಿಕೆ ಇರೋದರಿಂದ ದಯವಿಟ್ಟು ಚಿಕ್ಕೋಡಿ ಒಂದು ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ಚಿಕ್ಕೋಡಿಯಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲನ್ನು ಮಂಜೂರು ಮಾಡಿ ಅದಕ್ಕೆ 10 ಎಕರೆ ಜಮೀನವನ್ನು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸಭಾಪತಿಯವರಿಗೆ ನಾನು ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸುಧಾಮ್ ದಾಸ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.